ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಈಗ ನೋಡಿ, ನನಗೆ ಇವತ್ತು ಮಾರ್ನಿಂಗು ಹೇರ್ ಕಟ್ ಇತ್ತು. ಆ್ಯಕ್ಚುಲಿ ನಿನ್ನೆಯಿಂದ ಹೇಳ್ಕೊಡ್ತಿದ್ದಾರೆ, ಬಟ್ ಇವತ್ತು ನಾನು ಬಲಿಕ ಬಕ್ರ ಅಂತ ಅಂದ್ಕೊಳ್ಳಿ. ಬಟ್ ನನಗೆ ಹೇರ್ ಕಟ್ ಮಾಡ್ಸೋಕ್ಕೆ ನಿಜ ಹೇಳ್ಬೇಕಂದ್ರೆ ಇಷ್ಟನೇ ಇಲ್ಲ. ಬಟ್ ಏನು ಮಾಡೋದು, ಈಗ ನಮ್ಮ ಪಾರ್ಟ್ನರ್ಗೆ ನಾವು ಕಲಿಯೋದಕ್ಕೆ ನಮ್ಮ ಹೇರ್ ಹೇಗೆ ಕೊಡಬೇಕು, ಹಾಗೆ ಅವ್ರು ನಾವು ಕಲಿಯೋದಕ್ಕೂ ಹೇರ್ ಕೊಡ್ತಾರೆ. ಸೊ ಹಾಗಾಗಿ ಕಲಿತಾ ಇದ್ದೀವಿ. ನೋಡಿ, ಒಂದು ಹೇರ್ ಕಟ್ ಮಾಡೋಕ್ಕೆ ಒಬ್ರಿಗೆ ಒಂದು 3 ಜನ ನಿಂತ್ಕೊಂಡು ಇದು ಮಾಡ್ತಿದ್ದಾರೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿ ಪ್ಲ್ಯಾನ್ ಹಾಕ್ತಿದ್ದಾರೆ, ಆಪ್ರೇಷನ್ ಥರ. ನಾನು ಮ್ಯಾಮ್ಗೆ ಹೇಳ್ತಿದ್ದೀನಿ, ಬನ್ನಿ ಮ್ಯಾಮ್ ಪ್ಲೀಸ್, ಇವ್ರು ಆಪ್ರೇಷನ್ ಮಾಡ್ತಿದ್ದಾರೆ ನನಗೆ ಅಂತೇಳ್ಬಿಟ್ಟು. ನನಗಂತೂ ನಿಜ ಹೇಳ್ಬೇಕಂದ್ರೆ ಹೇರ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆಲ್ರೆಡಿ ನಾನು ಹೇರ್ ಕಟ್ ಮಾಡಿಸಿರೋದೆ, ಬಟ್ ಏನು ಮಾಡೋದು, ಕಲಿಯೋದಕ್ಕೆ ಮಾಡಿಸ್ಲೇಬೇಕಲ್ವಾ. ಸೊ ಹಾಗಾಗಿ ಮಾಡಿಸ್ತಾ ಇದ್ದೆ. ನನ್ನ ಫೇಸ್ ನೀವು ನೋಡ್ಬೋದು, ಒಂಚೂರು ನನಗೆ ಇಷ್ಟ ಇಲ್ಲ ಹೇರ್ ಕಟ್ ಮಾಡ್ಸೋಕ್ಕೆ. ನಾನು ದೇವ್ರನ್ನೆಲ್ಲ ಮುಗಿತಾ ಇದ್ದೀನಿ, ಎಲ್ಲಿ ಜಾಸ್ತಿ ಕಟ್ ಮಾಡಿಬಿಡ್ತಾರೋ, ಇದು ಚೆನ್ನಾಗಿ ಬಂದಿಲ್ಲ ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂತೇಳಿ. ಬಟ್ ಪರವಾಗಿಲ್ಲ, ಅವ್ರಿಗೂ ಹೇಳಿದ್ದೀನಿ ಕಮ್ಮಿ ಕಟ್ ಮಾಡಿ ಪ್ಲೀಸ್ ಅಂತೇಳ್ಬಿಟ್ಟು. ನಾನು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇಲ್ಲ ಹೇರ್ ವಿಷಯದಲ್ಲಿ ಮಾತ್ರ. ಎಲ್ಲರೂ ಹೀಗೆ ಅಲ್ವಾ, ಹೇರ್ ವಿಷಯದಲ್ಲಿ ಕಾಂಪ್ರಮೈಸ್ ಯಾರೂ ಆಗಲ್ಲ. ಯಾಕಂದರೆ ಇರೋದೇ 4 ಕೂದಲು, ಅದನ್ನೇ ಕಟ್ ಮಾಡಿಸ್ಕೊಂಬಿಟ್ರೆ ಮತ್ತೇನು ಬೆಳೆಯುತ್ತೆ ಹೇಳಿ ಕೂದಲು. ಸೊ ಹಾಗಾಗಿ ನನಗೆ ಹೇರ್ ಸೆಟ್ ಮಾಡ್ತಿದ್ದಾರೆ, ಆದರೂ ನನಗೆ ಕಾಂಪ್ರಮೈಸ್ ಆಗಲಿಲ್ಲ. ನನ್ನ ಫೇಸ್ ನಾನು ನೋಡಿಕೊಂಡ್ರೂ ಕಾಂಪ್ರಮೈಸ್ ಆಗ್ತಾಯಿಲ್ಲ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿದೆ, ಹೇರು ಮೊದಲು ಕಟ್ ಪ್ಲೀಸ್ ಲೈಕ್ ಮಾಡಿ. ಈಗಲೂ ಕಾಂಪ್ರಮೈಸ್ ಆಗಿಲ್ಲ.